ಏನ್ರಿ, ಈಗ ತಾನೇ ಮನೆಯಿಂದ ಬಂದಿದ್ದೀನಿ, ಹಿಂದೆನೆ ಬಂದಿದ್ದೀರಲ್ಲ, ಅದಕ್ಕೆ ಎಲ್ರು ಹೇಳೋದು ನಿಮ್ಮನ್ನ ಹೆಂಡತಿ ಗಂಡ ಅಂತ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ನಾನೀಗ ನಿಮ್ ಗಂಡನಾಗ್ ಬಂದಿಲ್ಲ, ವೀರಯ್ಯನವರ ಮರ್ಡರ್ ಕೇಸಿನ ಬಗ್ಗೆ ಇನ್ವೆಸ್ಟಿಗೇಷನ್ ಬಂದಿದ್ದೀನಿ. ಓ, ಐ ಆಮ್ ಸಾರಿ ಇನ್ಸ್ಪೆಕ್ಟರ್, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ವೀರಯ್ಯನ್ ನೋಡೋದಕ್ಕೆ ಯಾರ್ಯಾರು ಬರ್ತಿದ್ರು, ಯಾವ್ಯಾವ ಟೈಮಲ್ಲಿ ಬರ್ತಿದ್ರು? ಮನೆ ಕೆಲಸದವನೊಬ್ಬ ರೆಗ್ಯುಲರ್ ಆಗಿ ಊಟ ತರ್ತಾ ಇದ್ದ. ಸೂರ್ಯನವರಾಗ್ಲಿ ಅವ್ರ ಮಗನಾಗ್ಲಿ ಬಂದ್ರು ಏನೋ ಕಾಟಾಚಾರಕ್ಕೆ ಬಂದಾಗ ಕಾಣ್ತಿತ್ತು. ಆದ್ರೆ ಒಂದು ಲಾಯರ್ ಸದಾನಂದ್ ಮಾತ್ರ ಆಗಾಗ್ ಬರ್ತಿತ್ತು. ವೀರಯ್ಯ ಸಾಯೋಕ್ ಹಿಂದಿನ ದಿವಸ ಬಂದು ಅವ್ರ ಹತ್ರ ಕೂತ್ಕೊಂಡು ಏನೋ ಬರೀತಾ ಇದ್ರು. ವಿಲ್ ಬರೀತಿದ್ರು. ಬಹುಶಃ ಆ ಲಾಯರ್ 2 ಥರ ವಿಲ್ ಬರ್ದು ಮೋಸದಿಂದ ಅವ್ರ ಹತ್ರ ಸೈನ್ ಹಾಕಿಸ್ಕೊಂಡು ಕೊಲೆ ಮಾಡಿಸಿದಾನೆ ಅನ್ಸುತ್ತೆ. ಕೊಲೆ ಮಾಡಿದ್ದು ಸೂರಯ್ಯ, ಅದನ್ನ ಅವರೇ ಎಷ್ಟು ಧೈರ್ಯವಾಗಿ ಹೇಳ್ತಾರೆ ಅಂತೀರಾ? ಅವನು ಅದನ್ನ ಹೇಳ್ದ ಅಂತ ನಾವು ಕೋರ್ಟ್ ನಲ್ಲಿ ಹೇಳಿದ್ರೆ ಕೇಸ್ ಸ್ಟ್ಯಾಂಡ್ ಆಗಲ್ಲ. ಇಂದು ಎಲ್ಲದಕ್ಕೂ ಆಧಾರ ಬೇಕು. ಅಮ್ಮ ನೋಡಮ್ಮ, ಸಿದ್ಧ ಟೇಪ್ ರೆಕಾರ್ಡ್ರನ್ನೆಲ್ಲ ಹಾಳು ಮಾಡ್ಬಿಟ್ಟ. ಬೆಳಗ್ಗೆಯಿಂದ ಇವಳು ಈ ಸಿದ್ಧ ನನ್ ಪ್ರಾಣ ತೆಗಿತಾನೆ ಇದ್ದಾರೆ. ಟೇಪ್ ಎಲ್ಲ ಹೊರಗ್ ಬಂದಿದ್ಯಲ್ಲಮ್ಮ, ನೋಡು. ನಿನಗ್ ನಾನು ಏನ್ ಹೇಳಿದೆ? ಆಪರೇಷನ್ ಆಗಿದೆ, ಒಂದ್ ಕಡೆ ಮಲ್ಕೋಬೇಕಂತ ಹೇಳಿಲ್ಲ ನಾನು. ಮುದ್ ಮಾಡ್ತೀಯಾ? ಕಳಿ ತಗೋ, ಈಗ ಸರಿ ಹೋಯ್ತು. ತಗೊಳಮ್ಮ ನೀನು ನಿನ್ ಟೇಪ್ ರಿಕಾರ್ಡ್ರು. ನೋಡಮ್ಮ ಡಾಕ್ಟ್ರಮ್ಮ, ಈಗ ಆಗಿದ್ದೆಲ್ಲ ಆಗೋಯ್ತು. ನೀನ್ ಏನೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೆದ್ರು ಇಷ್ಟೇ ನಡೆದಿದ್ದೀವ್ರ ಆನರ್. ಇದುವರೆಗೂ ನಡೆದ ಸುದೀರ್ಘ ವಿಚಾರಣೆಯಲ್ಲಿ ದೊರೆತ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗಿ ಪೊಲೀಸ್ ಇಲಾಖೆಯವರು ವೀರಯ್ಯನವರ ಸಾವನ್ನು ಅಸ್ವಾಭಾವಿಕ ಸಾವೆಂದು ಅನುಮಾನಿಸಿ ಹೂಡಿದ್ದ ಈ ಮೊಕದ್ದಮೆಯ ಬಗ್ಗೆ ಸ್ವತಃ ಸೂರಯ್ಯನವರೇ ವೀರಯ್ಯನವರನ್ನು ವಿಷಕೊಟ್ಟು ಕೊಲೆ ಮಾಡಿದ್ದೇನೆಂದು ಹೇಳಿರುವ ಅವರ ಧ್ವನಿ ಮುದ್ರಿಕೆಯನ್ನು ಧ್ವನಿ ತಜ್ಞರಿಂದ ಪರೀಕ್ಷೆಗೆ ಒಳಪಡಿಸಿ ಆ ಧ್ವನಿಯು ಸೂರಯ್ಯನವರದ್ದೇ ಎಂದು ಸ್ಥಿರಪಟ್ಟಿರುವುದರಿಂದಲೂ ಮತ್ತು ತಾವು ಮಾಡಿದ್ದ ಅಪರಾಧವನ್ನು ಮುಚ್ಚಲು ಡಾಕ್ಟರ್ ಇಂದೂರ್ ಅವರಿಗೆ ಲಂಚದ ಆಮಿಷ ಒಡ್ಡಿದ್ದೂ ಸಹ ತೀವ್ರ ಅಪರಾಧವೆಂದು ಪರಿಗಣಿಸಿ ಸೂರಯ್ಯನವರನ್ನು ಅಪರಾಧಿ ಎಂದು ತೀರ್ಮಾನಿಸಿ ಭಾರತದ ದಂಡ ಸಂಹಿತೆ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಸತ್ಯ ಹರಿಶ್ಚಂದ್ರನ ಮೊಮ್ಮಗಳು ಇವಳು. ನಮ್ಮಪ್ಪನ ಜೈಲಿಗೆ ಕಳಿಸಿ ಸಂತೋಷನ ನೀನು ಬಹಳ ದಿವಸ ಅನುಭವಿಸಕ್ಕಾಗಲ್ಲ. ನಿನ್ನ ಜೀವನದಲ್ಲಿ ಸಂತೋಷದ ದಿನಗಳು ಮುಗಿದು ಅಂತ ತಿಳ್ಕೊ. ಮಲಗಿದ್ದ ಘಟಸರ್ಪನ ಕೆಣಕಿದ್ಯಾ? ಹೆಡೆ ಎತ್ತಿ ಬುಸ್ಗುಡ್ತಿರೋ ಘಟಸರ್ಪ ಯಾವ ಕ್ಷಣದಲ್ಲಾದ್ರೂ ನಿನ್ನ ಹೊಡೆದೇ ಬಿಡೋದಿಲ್ಲ. ನಮ್ಮಪ್ಪನ ಜೈಲಿಗೆ ಕಳಿಸಿ ಸಂತೋಷನ ನೀನು ಬಹಳ ದಿವಸ ಅನುಭವಿಸಕ್ಕಾಗಲ್ಲ. ನಿನ್ನ ಜೀವನದಲ್ಲಿ ಸಂತೋಷದ ದಿನಗಳು ಮುಗಿದು ಅಂತ ತಿಳ್ಕೊ.